ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕುಮಾರ್. ಸ್ಕಿಲ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಮ್ಮ ಚಾನಲ್ನಲ್ಲಿ ಉದ್ಯೋಗಕ್ಕೆ ಅವಶ್ಯಕವಾಗುವ ಕಂಪ್ಯೂಟರ್ ಕೋರ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಲಿಸ್ಕೊಡ್ತಿದ್ದೀವಿ. ನಿಮ್ಗೇನಾದರೂ ಈ ರೀತಿ ಹೊಸ ಕೋರ್ಸ್ ಕಲಿತು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೋರ್ಸ್ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ಫೋಟೋಶಾಪ್ನಲ್ಲಿ ನಾವು ಈ ದಿನ ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದರೆ ಯೂಸರ್ ಇಂಟರ್ಫೇಸ್ ಅಂತೇಳಿ. ಯೂಸರ್ ಇಂಟರ್ಫೇಸ್ ಅಂತಂದರೆ ಫೋಟೋಶಾಪ್ ಆನ್ ಆದ ತಕ್ಷಣ ಯಾವ ರೀತಿ ಕಾಣುತ್ತೆ ಅಂತೇಳಿ ತಿಳ್ಕೊಳ್ಳೋಣಂತೆ. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಇದನ್ನು ಮೆನು ಬಾರ್ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಇದ್ರ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದನ್ನು ಆಪ್ಷನ್ ಬಾರ್ ಅಂತೇಳಿ ಕರೀತಾರೆ. ಇಲ್ಲಿ ಆಪ್ಷನ್ ಬಾರ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲೇ ಇದೆಯಲ್ಲ, ಇದನ್ನು ಟೂಲ್ ಬಾರ್ ಅಂತೇಳಿ ಕರೀತಾರೆ. ಇದು ಕಲರ್ ಪ್ಯಾಲೆಟ್ ಅಂತೇಳಿ, ಇದು ಕಲರ್ ಚೂಸ್ ಮಾಡೋದಕ್ಕೋಸ್ಕರ ಇರುತ್ತೆ, ಕಲರ್ ಪ್ಯಾಲೆಟ್ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಇದೆಲ್ಲ ಲೇಯರ್ಸ್ ಅಂತ ಹೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟು ಫೋಟೋಶಾಪ್ನಲ್ಲಿ, ಇದು ಲೇಯರ್ಸ್ ಅಂತ ಹೇಳ್ತಾರೆ. ಇದೇ ರೀತಿ ಇವೆಲ್ಲ ಟೂಲ್ ಬಾರ್ಸ್ ಏನಿದೆಯಲ್ಲ, ನಾನು ಈ ರೀತಿ ಟೂಲ್ ಬಾರ್ನ ಕ್ಲಿಕ್ ಮಾಡಿದ್ನಂತಂದರೆ ಇದು ಡಬಲ್ ಕೂಡ ಆಗುತ್ತೆ, ಇಲ್ಲ ಸಿಂಗಲ್ ಮಾಡ್ಕೋಬೋದು. ಅದೇ ರೀತಿ ನಾನು ಡ್ರ್ಯಾಗ್ ಮಾಡಿ ಕೂಡ ಈ ರೀತಿ ಸೈಡ್ಗೆ ಇಟ್ಕೋಬೋದು. ನನಗೆ ಎಲ್ಲಿ ಬೇಕು, ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ನಾನು ಡ್ರ್ಯಾಗ್ ಮಾಡಿ ಅಲ್ಲಿ ಸೆಟ್ ಮಾಡ್ಕೋಬೋದು. ಅದೇ ರೀತಿ ಈ ಕಲರ್ ಇದೆಯಲ್ಲ, ಇದನ್ನು ನಾನು ಡ್ರ್ಯಾಗ್ ಮಾಡಿ ಇಟ್ಕೋಬೋದು. ಇದೇ ರೀತಿ ಇದನ್ನು ಕೂಡ ಸೈಡಿಗೆ ತೊಗೋಬೋದು ನಾನು. ಅದೇ ರೀತಿ ಇದನ್ನು ಬೇಕಂದ್ರೆ ಬೇಡ ಅಂತಂತಂದರೆ ನಾನು ಕ್ಲೋಸ್ ಕೂಡ ಮಾಡ್ಬೋದು. ಈ ರೀತಿ ನಾನು ಕ್ಲೋಸ್ ಮಾಡ್ಬೋದು. ಇಲ್ಲ ಮತ್ತೆ ಬರಬೇಕು ಅದು ಬೇಕು ಅಂತಂತಂದರೆ ಈ ವಿಂಡೋಸಲ್ಲಿ ಇದೆಯಲ್ಲ, ಈ ವಿಂಡೋಸಲ್ಲಿ ನಮಗೆ ಯಾವ್ದು ಆಪ್ಷನ್ಗಳು ಬೇಕೋ ಆ ಆಪ್ಷನ್ ನಾನು ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಬರುತ್ತೆ. ಈ ಟೂಲ್ಸ್ ಅಂತಿದೆಯಲ್ಲ, ಅದು ಟೂಲ್ ಬಾರ್ ಬೇಕು ಅಂತಂತಂದರೆ ನಾನು ಮತ್ತೆ ತರಿಸ್ಬೋದು. ಅದೇ ರೀತಿ ಕಲರ್ ಅಂತ ಇತ್ತಲ್ಲ, ಆ ಕಲರನ್ನು ಸೆಲೆಕ್ಟ್ ಮಾಡಿದರೆ ಈ ಕಲರ್ ಅಂತೇಳಿ ಮತ್ತೆ ರಿಪೀಟಾಗಿ ಬಂತು ವಾಪಸ್ಸು. ಇಲ್ಲ ನನಗೆ ಮತ್ತೆ ಅದು ಫಸ್ಟ್ ಹೆಂಗಿತ್ತು ಅದೇ ರೀತಿ ರೀಸ್ಟೋರ್ ಆಗಬೇಕು ಅಂತಂತಂದರೆ ಈ ವಿಂಡೋಸಲ್ಲಿ ಹೋಗ್ರಿ, ವರ್ಕ್ ಸ್ಪೇಸ್ ಅಂತ ಇದೆಯಲ್ಲ, ವರ್ಕ್ ಸ್ಪೇಸಲ್ಲಿ ಹೋಗ್ರಿ, ರೀಸೆಟ್ ಎಸೆನ್ಷಿಯಲ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಫಸ್ಟ್ ಏನಿತ್ತಲ್ಲ ಅದೇ ರೀತಿ ಬಂದ್ಬಿಡುತ್ತೆ. ಹಾಗೆ ನಾನೇನಾದರೂ ಟ್ಯಾಬ್ ಪ್ರೆಸ್ ಮಾಡಿದ್ನಂತಂದರೆ ಇವೇನು ಆಪ್ಷನ್ಸು ಟೂಲ್ ಬಾರ್ಸ್ ಏನಿದ್ವಲ್ಲ ಎಲ್ಲ ಹೈಡ್ ಆಗಿಬಿಡುತ್ತೆ. ಮತ್ತು ನನಗೆ ಬರಬೇಕು ಅಂತಂತಂದರೆ ಅದೇ ಟ್ಯಾಬ್ ಕೀ ಪ್ರೆಸ್ ಮಾಡಿದರೆ ಮತ್ತೆ ರಿಪೀಟಾಗಿ ಎಲ್ಲ ಬಂದ್ಬಿಡುತ್ತೆ. ಈ ರೀತಿ ನಾವು ಈ ಆಪ್ಷನ್ಸ್ ಎಲ್ಲ ನೋಡ್ಕೋಬೋದು. ಅದೇ ರೀತಿ ಇಲ್ಲಿ ಟೂಲ್ ಬಾರ್ ಇದೆಯಲ್ಲ, ಈ ಟೂಲ್ ಬಾರಲ್ಲಿ ನಾನು ಒಂದೊಂದೇ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದಂಗೆಲ್ಲ ಇಲ್ಲಿ ಆಪ್ಷನ್ ಬಾರಲ್ಲಿ ಇಲ್ಲಿ ಆಪ್ಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಈ ಟೂಲ್ ಬಾರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಪ್ಷನ್ಸ್ ಯಾವ ರೀತಿ ಇರಬೇಕು ಅಂತೇಳಿ ಆಪ್ಷನ್ ಬಾರಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಪ್ರತಿಯೊಂದು ಟೂಲ್ ಬಾರ್ಗೂ ಕೂಡ ಅದರದ್ದೇ ಆದ ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಅದು ಯಾವ ರೀತಿ ಅಂತಂತಂದರೆ ಈ ಟೂಲ್ ಬಾರಲ್ಲಿ ರೈಟ್ ಕ್ಲಿಕ್ ಪ್ರೆಸ್ ಮಾಡಿದ್ನಂತಂದರೆ ಈ ರೀತಿ ಕಾಣಿಸುತ್ತೆ. ರೈಟ್ ಕ್ಲಿಕ್ ಪ್ರೆಸ್ ಮಾಡಿದರೆ ಈ ರೀತಿ, ಲೆಫ್ಟ್ ಕ್ಲಿಕ್ಕು ಸೆಲೆಕ್ಷನ್ಗೋಸ್ಕರ ಇರುತ್ತೆ, ರೈಟ್ ಕ್ಲಿಕ್ಕು ಅದ್ರ ಒಳಗಡೆ ಇರೋ ಆಪ್ಷನ್ಗಳನ್ನ ಓಪನ್ ಮಾಡೋದಕ್ಕೋಸ್ಕರ ಇರುತ್ತೆ. ಈ ರೀತಿ ನಾವು ಆಪ್ಷನ್ನ ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ಮುಂದೆ ಯಾವ ರೀತಿ ಯೂಸ್ ಆಗುತ್ತೆ ಅಂತೇಳಿ ನಾನು ಹೇಳ್ಕೊತ ಹೋಗ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.